TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಡಮನಿ, ದಾವಣಗೆರೆ ಪ್ರತಿನಿಧಿ. ದಾವಣಗೆರೆ ಜಿಲ್ಲೆಯ ಜೀವನಾಡಿ ಅಂತಂದರೆ ಏನು ಶಿವಮೊಗ್ಗ ಜಿಲ್ಲೆ ಲಕ್ಕೋಳಿತಲ್ಲಿ ಇರ್ತಕ್ಕಂಥ ಭದ್ರಾ ಡ್ಯಾಮ್ನಿಂದ ಏನು ನೀರು ಬಿಟ್ಟರೆ ಮಾತ್ರ ದಾವಣಗೆರೆ ಜಿಲ್ಲೆಯ ರೈತರು ಭತ್ತ ಬೆಳೀಲಿಕ್ಕೆ ಸಾಧ್ಯ. ಇದು ಹಲವಾರು ಕಳೆದ 5 ದಶಕಗಳಿಂದ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಅಂದರೆ ತಪ್ಪಾಗಲ್ಲದು. ಕಾರಣ ಅಂತಂದರೆ ಅಲ್ಲಿ ಏನು ಲಕ್ಕೋಳಿ ಡ್ಯಾಮ್ನಿಂದ ಏನು ಮಳೆಗಾಲ ಮತ್ತು ಬೇಸಿಗೆ 2 ಬೆಳೆಗಳಿಗೆ ನೀರು ಬಿಡ್ತಕ್ಕಂಥದ್ದು. ಆದರೆ ಈ ವರ್ಷ ಮಾತ್ರ ಇಲ್ಲಿ ಗೊಂದಲ ಶುರುವಾಗಿರ್ತಕ್ಕಂಥ ಇದೇ ಕಾರಣಕ್ಕೆ ಭದ್ರಾ ಡ್ಯಾಮ್ನಿಂದ ನೀರು ಬಿಡಿ ಎಂದು ರೈತರು ಒಂದು ನಾಳೆ ದಾವಣಗೆರೆ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಕಾರಣ ಅಂತಂದರೆ ಇಲ್ಲಿವರೆಗೆ ಕೂಡ ಏನು ಕಳೆದ ಒಂದು ಅಂಕಿ ಅಂಶಗಳನ್ನು ನೋಡಿದಾಗ ಸುಮಾರು 56 ಅಡಿ 156 ಅಡಿ ಇದ್ದಾಗ ಮಾತ್ರ ಕೂಡ ನೀರನ್ನು ಬಿಟ್ಟಿರ್ತಕ್ಕಂಥದ್ದು ಏನು ದಾವಣಗೆರೆ ಜಿಲ್ಲೆಗೆ. ಆದರೆ ಈಗ 174 ಅಡಿ ಇರ್ತಕ್ಕಂಥದ್ದು, ಅಂದರೆ ಸುಮಾರು 58.8 TMC ನೀರು ಈಗ ಡ್ಯಾಮ್ನಲ್ಲಿ ಇರ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ರೈತರು ಏನು ಭತ್ತವನ್ನು ಬೆಳಲಿಕ್ಕೆ ನೀರನ್ನು ಬಿಡಬೇಕು ಎಂಬತಕ್ಕಂಥದ್ದು ಇದೇ ವಿಚಾರವಾಗಿ ಇದೇ 18ರಂದು ಬೆಂಗಳೂರಿನಲ್ಲಿ ಒಂದು ವಿಕಾಸಸೌಧದಲ್ಲಿ ಒಂದು ಏನು ಭದ್ರಾ ನೀರಾವರಿ ಸಲಹಾ ಸಮಿತಿಯ ಸಭೆ ಕೂಡ ನಡೀತು. ಇಲ್ಲಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ಆಗಿರ್ಬೋದು, ಜೊತೆಗೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಆದಂಥ ಏನು SS ಮಲ್ಲಿಕಾರ್ಜುನ ಆಗಿದ್ದು ಇವರು ಪಾಲ್ಗೊಂಡಿದ್ದರು. ವಿಶೇಷವಾಗಿ ಏನು ಭಾರತೀಯ ರೈತ ಒಕ್ಕೂಟದ ಪ್ರಮುಖರಾದಂಥ ಮಾಜಿ ಸಚಿವ SV ರವೀಂದ್ರನಾಥ್, ಪ್ರೊಫೆಸರ್ ನರಸಿಂಹಪ್ಪ ಸೇರಿದಂತೆ ಪ್ರಮುಖರು ಇದ್ರ ಪಾಲ್ಗೊಂಡಿದ್ದರು. ಈ ಬಗ್ಗೆ ನೀರನ್ನು ಬಿಡುವ ಬಗ್ಗೆ ವಿಚಾರವನ್ನು ವ್ಯಕ್ತಪಡಿಸಿದರು. ಆದರೆ ಇಲ್ಲಿ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು, ರೈತರಲ್ಲಿ 2 ಗುಂಪು ಆಗಿರ್ತಕ್ಕಂಥದ್ದು. ಈ ಗುಂಪು ಇನ್ನೊಂದು ಗುಂಪು ಏನು ಹೇಳ್ತಾ ಇದೆ ಅಂದರೆ ಬೇಸಿಗೆ ಬೆಳೆಗೆ ನೀರನ್ನು ಕೊಡಿ ಅಂತಕ್ಕಂಥದ್ದು. ಈಗ ಬೇಡ, ನೀರು ಈಗಾಗಲೇ ಭತ್ತವನ್ನು ಏನು ನಾಟಿ ಮಾಡ್ತಕ್ಕಂಥ ಕಾಲಾವಕಾಶ ಮುಕ್ತಾಯ ಆಗಿದ್ದರಿಂದ ನೀವು ಬೇಸಿಗೆಗೆ ನೀರನ್ನು ಕೊಡಿ, ಆಗ ನೀರಿನ ಸಮಸ್ಯೆ ಹೆಚ್ಚಾಗಿರ್ತದೆ ಎಂಬತಕ್ಕಂಥ ಒಂದು ವಾದವನ್ನು ಇಟ್ಟುಕೊಂಡು ಏನು ಇನ್ನೊಂದು ಗುಂಪು ಆಗ್ರಹ ಮಾಡ್ತಾ ಇರ್ತಕ್ಕ. ಇದು ಕೂಡ ಇನ್ನು ಇಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಒಂದು ರೀತಿ ಗೊಂದಲ ಶುರುವಾಗಿದೆ ಅಂತ ಹೇಳ್ಬೋದು. ಭತ್ತದ ಬೆಳೆಗೆ ಮಾತ್ರ ನೀರು ಕೊಡಲು ಮೀನಾಮೇಷ ಎದುರಿದಿಂದ ರೈತರು ಒಂದು ರೀತಿ ರೊಚ್ಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾಳೆ ದಾವಣಗೆರೆ ಬಂಧನ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆ ಅದಕ್ಕೆ ಮೊದಲು ಏನಾರು ಒಂದು ಸಭೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಭತ್ತದ ಬೆಳೆಗೆ ಭದ್ರಾ ಡ್ಯಾಮ್ನಿಂದ ನೀರು ಕೊಟ್ಟರೆ ಅದು ಬಂಧನ ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದೇ ಕ್ಷಣದಲ್ಲಿ ಆಗುವಂಥ ಕೆಲಸ ಅಲ್ಲ. ನಾಳೆ ಬಹುತೇಕವಾಗಿ ಏನು APMC ಅಮ್ಮಾಲರಾಗಿರ್ಬೋದು, ಖಾಸಗಿ ಬಸ್ನವರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಇವರೆಲ್ಲ ಕೂಡ ಬಂದ್ಗೆ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದು. ವರ್ತಕರು ಕೂಡ ಅವ್ರಿಗೂ ಕೂಡ ಒಂದು ವಿನಂತಿ ಮಾಡಿಕೊಟ್ಟಿದ್ದು. ಬೆಳಗ್ಗೆಯಿಂದಲೇ ದಾವಣಗೆರೆ ಜಯದೇವ ಸರ್ಕಲ್ನಿಂದ ನಿರಂತರವಾಗಿ ರೈತರು ಒಂದು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಯೋಜನೆ ಹಾಕಿಕೊಂಡಿರ್ತಕ್ಕಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಕಾರಣ ಅಂದರೆ ನಿನ್ನೆ ಕೂಡ ಹೆದ್ದಾರಿಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಹೀಗೆ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗಿರೋದ್ರಿಂದ ಭತ್ತದ ಬೆಳೆಗಾರರ ಒಂದು ಸಂಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಸೂತ್ರವನ್ನು ಕೈಗೊಂಡು ಈಗಾಗಲೇ ಬೇಸಿಗೆಗೆ ನೀರು ಬಿಡಿ ಅಂತ ಏನು ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆ ರೈತರು ಕೂಡ ಮನವೊಲಿಸಿ ಅವರಿಗೂ ಕೂಡ ಬೇಸಿಗೆಗೆ ಒಂದು ಈಗಿರ್ತಕ್ಕಂಥ ಈ ನೀರಿನಲ್ಲಿ ಸುಮಾರು 30 TMC ನೀರನ್ನು ಈ ಭತ್ತದ ಬೆಳೆಗೆ ಬಿಟ್ಟರೆ ಇನ್ನೂ 28 TMC ನೀರು ಇನ್ನೂ ಡ್ಯಾಮ್ನಲ್ಲಿ ಉಳಿತದೆ. ಅದು ಮತ್ತೆ ಮಳೆ ಬರ್ತದೆ. ಅದಾದ ನಂತರ ಬೇಸಿಗೆ ಬೆಳೆಗೂ ಕೂಡ ನೀರು ಬೇಕಾಗ್ತದೆ. ಅದು ಬರ್ತದೆ. ಅಷ್ಟು ಅಗತ್ಯವಾದಂಥ ನೀರು ಬೇಸಿಗೆ ಬೆಳೆಗೂ ಕೂಡ ಸಿಗ್ತದೆ ಮತ್ತು ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗಲ್ಲ ಎಂಬತಕ್ಕಂಥ ಅಂಕಿಅಂಶಗಳನ್ನು ಮುಂದಿಟ್ಟು ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಏನು 2 ಸಚಿವರು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ 2 ಸಚಿವರು ಮುಖ್ಯಮಂತ್ರಿಗಳ ಅಂಗಳಕ್ಕೆ ಈ ಚೆಂಡನ್ನು ಹಾಕಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ನೀರು ಬಿಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಎಂಬತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದರಿಂದಾಗಿ ಗೊಂದಲ ಸೃಷ್ಟಿಯಾಗಿದೆ. ಇದು ರೈತರ ನಡುವೆ ಜಗಳ ಹಚ್ಚಲಿಕ್ಕೆ ಮಾಡಿದಂಥ ಒಂದು ತಂತ್ರ ಎಂಬತಕ್ಕಂಥದ್ದು. ಇದು ಫಲಿಸಲ್ಲ. ಈಗ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುವವರೆಗೆ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಎಂಬತಕ್ಕಂಥ ದೃಢ ಒಂದು ನಿರ್ಧಾರವನ್ನು ಮಾಡಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು.